ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಕಂಟಿನ್ಯೂ ಆಗ್ತಾ ಇದೆ. ಕೇಂದ್ರ ಶಿಸ್ತು ಸಮಿತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಬಂದಿತ್ತು. ಈ ನೋಟಿಸ್ಗೂ ಕೂಡ ಡೋಂಟ್ ಕೇರ್. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಬಿಡದ ರೆಬಲ್ಸ್ ಟೀಮ್ ಫೆಬ್ರವರಿ 20ರಂದು ಯತ್ನಾಳ್ ಅಂಡ್ ಟೀಮ್ ಮತ್ತೆ ಮೀಟಿಂಗ್ ಅನ್ನು ಮಾಡ್ತಾರೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ನಡೆಯಲಿರುವಂಥ ಮಹತ್ವದ ಸಭೆ ಇದು. ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ ರೆಬಲ್ಸ್ ಟೀಮ್ ಸಭೆ. ಯಡಿಯೂರಪ್ಪ ಜೊತೆ ಗುರುತಿಸಿಕೊಂಡವರು ಭಾಗಿಯಾಗುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಗಮನಿಸ್ತಾ ಹೋಗೋದಾದ್ರೆ ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿತ್ತು. ಸದ್ಯ ಈ ನೋಟಿಸ್ಗೂ ಕೂಡ ಕೇರ್ ಮಾಡ್ತಾ ಇಲ್ಲ ಯತ್ನಾಳ್ ಅವರು. ಏನೋ ಉತ್ತರಿಸ್ಬೋದು. ಮೊದಲ ಬಾರಿ ನೋಟಿಸ್ ಬಂದಿತ್ತು, ಅದಕ್ಕೂ ಉತ್ತರಿಸಲಿಲ್ಲ. ಈಗ ಎರಡನೇ ಬಾರಿ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಗಮನಿಸ್ತಾ ಇದ್ವಿ ಎರಡೆರಡು ನೋಟಿಸ್ಗೂ ಬಸನಗೌಡ ಪಾಟೀಲ್ ಉತ್ತರಿಸ್ತಾ ಇಲ್ಲ. ಈಗ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರವಾಗೂ ಕೂಡ ರೆಬಲ್ಸ್ ಟೀಮ್ ಪಟ್ಟು ಹಿಡಿದಿದೆ. ಮುಂದಿನ ಹಂತದಲ್ಲಿ ಒಂದು ವೇಳೆ ಮೀಟಿಂಗ್ ಆದರೆ ಯಾವೆಲ್ಲ ವಿಚಾರಗಳ ಕುರಿತು ಇವರು ಚರ್ಚೆ ಮಾಡಬಹುದು? ಸಂಪತ್, ಬಹಳ ಕುತೂಹಲ ಮೂಡಿಸಿದಂತ ವಿಚಾರ ಅಂತಂದ್ರೆ ಅಧಿಕೃತವಾಗಿ ಇವರು ಸಭೆಯನ್ನ ಕರೀತಾ ಇರೋದು. ಯಾಕಂದ್ರೆ 22ನೇ ತಾರೀಕಿನ ದಿನ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಕಾರಣ ಏನಂತಂದ್ರೆ ಚುನಾವಣೆ, ರಾಜ್ಯಾಧ್ಯಕ್ಷರ ಚುನಾವಣೆ ಸಂಬಂಧ ಅವರೇ ಉಸ್ತುವಾರಿ ಇರೋ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಬರೋಕ್ಕಿಂತ ಮುಂಚಿತವಾಗಿ ಇನ್ನೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಯತ್ನಾಳ್ ಟೀಮ್ ಸಭೆಯನ್ನ ನಡೆಸ್ತಾ ಇದೆ. ಇದರಲ್ಲಿ ಯಡಿಯೂರಪ್ಪನವರ ಜೊತೆಯಲ್ಲಿ ಗುರುತಿಸಿಕೊಂಡಂತವ್ರು, ಅವರ ಆಪ್ತರಾಗಿದ್ದಂಥವ್ರು ಒಂದು ಕಾಲದಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಇವರೆಲ್ಲ ಸೇರಿ ಈಗಾಗಲೇ ಹೈಕಮಾಂಡ್ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ವಿಜೇಂದ್ರನವರನ್ನೇ ಕಂಟಿನ್ಯೂ ಮಾಡಿದ್ರೆ ಏನ್ ಮಾಡ್ಬೇಕು ಅನ್ನೋ ಕುರಿತಾಗಿ ಚರ್ಚೆಯನ್ನ ಮಾಡ್ಲಿಕ್ಕೆ ಸಭೆಯನ್ನ ಕರೆದಿದ್ದಾರೆ. 20ನೇ ತಾರೀಕಿನ ದಿನ ನಡೆಯುವಂತ ಸಭೆಯಲ್ಲಿ ಭಿನ್ನರು ಇರ್ತಾರೆ, ತಟಸ್ಥರು ಇರ್ತಾರೆ, ಯಡಿಯೂರಪ್ಪನವ್ರ ಜೊತೆಯಲ್ಲಿ ಗುರುತಿಸಿಕೊಂಡಂತವ್ರು ಇರ್ತಾರೆ ಅನ್ನೋ ಮಾಹಿತಿ ಇದೆ. ಇವರೆಲ್ಲ ಸೇರಿ ಸಭೆ ನಡೆಸಿ, ಯಾಕಂದ್ರೆ ಸೋಮಣ್ಣ ಅವ್ರ ಜೊತೆ ನೇತೃತ್ವದಲ್ಲಿ ಈಗಾಗಲೇ ಒಂದು ಸಭೆ ಆಗಿದೆ, ಲಿಂಗಾಯತ ನಾಯಕರದೆಲ್ಲ ಸಭೆ ಆಗಿದೆ. ಸೋಮಣ್ಣ ಹೈಕಮಾಂಡ್ಗೂ ಕೂಡ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಹೈಕಮಾಂಡ್ಗೆ ಮತ್ತೊಮ್ಮೆ ಗಮನಕ್ಕೆ ತರಲಿಕ್ಕೆ, ಒಂದ್ ವೇಳೆ ವಿಜೇಂದ್ರ ಅವ್ರನ್ನೇ ನೀವು ಕಂಟಿನ್ಯೂ ಮಾಡಿದ್ರೆ ನಮ್ಮ ನಿರ್ಧಾರ ಮುಂದೆ ಈ ರೀತಿ ಇರುತ್ತೆ ಅನ್ನೋಂಥ ವಿಚಾರವನ್ನ ಹೈಕಮಾಂಡ್ಗೆ ತಿಳಿಸೋಕೋಸ್ಕರ ಈ ಸಭೆಯನ್ನ ಕರೆಯಲಾಗಿದೆ ಅನ್ನೋಂಥ ಮಾಹಿತಿ. ವಿಜೇಂದ್ರ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು ಸಹಿತ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋಂಥ ಮಾತನ್ನ ಈಗಾಗಲೇ ಹೇಳ್ತಾ ಬಂದಿದ್ದಾರೆ. ಇವರ ಅಜೆಂಡಾ ಇರೋದೊಂದೇ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಆ ಸ್ಥಾನದಲ್ಲಿ ಇರಬಾರ್ದು, ಬೇರೆಯವ್ರನ್ನ ನೇಮಿಸಲೇಬೇಕು ಅಂತ ಹೇಳಿ. ಆ ವಿಚಾರಕ್ಕೆ ಚರ್ಚೆ ಮಾಡೋದ ಸಂಬಂಧ 20ನೇ ತಾರೀಕಿನ ದಿನ ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯಲ್ಲಿ ನಡೆದಂತ ವಿಚಾರಗಳನ್ನ ತಕ್ಷಣನೇ ಹೈಕಮಾಂಡ್ಗೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ಲಿಕ್ಕಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಸರ ಆಗದೇನೆ, ಸಮಸ್ಯೆ ಆಗದೇನೆ, ಗೊಂದಲ ಇಲ್ದೇನೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಅವರು ಬಾಯಿಂದನೇ ಪ್ರಕಟ ಆಗಬೇಕು ಅನ್ನೋ ಆಗ್ರಹವನ್ನ ಇವ್ರು ಮಾಡೋದಕ್ಕೋಸ್ಕರ ಈ ಸಭೆಯನ್ನ ಕರೆದಿದ್ದಾರೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.